ನಾನು ಯಾರೋ ಯಾಕೆ ಬರ್ತಾರೆ? ಯಾಕೆ ಹಿಂಗೆ ಮಲ್ಕೊಂಡಿದ್ಯಾ? ರಾತ್ರಿ ನೋಡಿದ್ರೆ ಬರೋ ಅಂತ ಹೇಳ್ತಾ ಇದ್ದೆ, ಏನಾಯ್ತು? ಏನು ಕನ್ಸಿಗಿಂತ ಬಿತ್ತೇನೋ ಗೆಟ್ ಕನ್ಸು? ಹಾಂ ಬಂದ್ಬಿಟ್ಟ ನೀನು. ಯಾಕೋ ನನಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಚಳಿ, ಜ್ವರ, ಮೈ ಕೈ ನೋವು. ಯಾಕೆ ಬಂತು ಚಳಿ ಜ್ವರ? ಯಾಕೆ ಬಂತು? ಏನು ಒಂದೇ ಸಮನೆ ಬಿಡ್ಬಿಲ್ದ್ರೆ ಹಂಗೆ ಓಡಾಡ್ತಾ ಇದ್ರೆ? ಯಾಕ ಯಾರೋ ಹೋಗ್ಬಿಟ್ರು ಹಂಗೆ ಓಡಾಡ್ತಾ ಇದ್ದೆ? ಏನಾಯ್ತು ನಿಂಕ? ಏನೂ ಇಲ್ಲ. ಜ್ವರ, ನಂಗೊಂದೆರಡು ಮಾತ್ರೆ ತಂದ್ಕೊಡು. ಈ ಊರಾಗ ಎಲ್ಲಿ ಸಿಗ್ತಾವೆ ಮಾತಿಗಳು? ಅಯ್ಯೋ ಒಳ್ಳೆ ಕತೆ ನಿಂದು. ಅಲ್ಲ ಅಳಂತ ಕರ್ಮ ಏನ್ ಬಂದಿತ್ತು ನಿಂಕ? ಹಂಗೆ ಓಡಾಡ್ತಾ ಇದ್ಯಾ? ಏನೋ ಹಿಂಗೆ ಮನ್ಸಿಗೆ ಬೇಜಾರು. ಅದ್ಯಾಕ ಮನ್ಸಿಗೆ ಬೇಜಾರು? ಎದೇಳು ಮೆಲ್ಕ, ಎದೇಳು. ಕಾಫಿ ನೀನು ಬಿಸ್ಕೆಟ್ ತಂದ್ಕೊಡ್ತೀನಿ. ಕಾಫಿ ಕುಡ್ಬಿಟ್ಟು ಬಿಸ್ಕೆಟ್ ತಿಂದ ಮಾತ್ರ ನಿಮ್ಗೆ ಹೇಳಿ ಇನ್ನೇನು ಮಾಡ್ತೀವಿ? ಎಲ್ಲ ತತ್ತಿನ ಮಾತ್ರ ಹೋಗಿ ಎದೇಳು ಮೆಲ್ಕ. ಆಗಲ್ಲ ನಂಗೆ, ಈಗ ಆಗಲ್ಲ. ಸುಸ್ತಾತೈತೆ ನಂಕ. ಊಟ ತಿಂದಿರ ಹತ್ಕೊಂಡು ಕುತ್ಕೊಂಡ್ರೆ ಸುಸ್ತಾಗಿದ್ರೆ ಇನ್ನೇನತ್ತೈತೆ? ಅದು ಯಾರು ಹೋಗ್ಬಿಟ್ರು ಏನು ಕತೆನೋ ನನಗಂತೂ ತಿಳಿದಪ್ಪ. ಎಲ್ಲ ಗಟ್ಟಿಗೆನೆ ಅವ್ರೆ, ಗಟ್ಟು ಮುಟ್ಕ ಕಲ್ಲೆತ್ತ ಹಾಕಿದ್ರು ಸಹ ಎಲ್ಲ. ಅದು ಯಾರು ಹೋದ್ರು ಅದೇನು ಕತೆನೋ? ಏನೋ ಬಿಡು, ಹಿಂಗೆ ಮನ್ಸಿಗೆ ಬೇಜಾರು. ಅದೇ ಯಾಕೆ ಬೇಜಾರು ಅಂತ? ಯಾಕೂ ಇಲ್ಲ ಬಿಡು. ಹೋಗು ಮಾತ್ರೆ ತಗೊಂಬ ಹೋಗು. ಏನು ಮಾಡ್ತೀಯ? ಎಲ್ಲ ನನ್ನ ಕರ್ಮ. ಮೋಸ ಮಾಡ್ಬಿಟ್ಲು ಜಯಮ್ಮನ ನಂಕ. ಎಷ್ಟೊಂದು ದನ ಇಟ್ಕೊಂಡಿದ್ನಿ ಜಯಮ್ಮನ ಮೇಲೆ. ಮೋಸ ಮಾಡ್ಬಿಟ್ಲು ಕಳ್ಮುಂಡೆ ಅವಳು. ಏನದ? ಏನೂ ಇಲ್ಲ, ಹೇಳು. ಹೋಗು ಮಾತ್ರೆ ತಗೊಂಬ ಹೋಗು. ಅಲ್ಲೇ ಹಾಕಿಲ್ಲ, ನಾನು ಹೇಳ್ತಾನೆ ಇದ್ದೀನಲ್ಲ ಬೇಡ ಹಂಗೆ. ಹೆಂಗೋ ಅರ್ಶನಕ್ಕೆ ಚೌಟ್ರಿ ಮಾತಾಡೋದಲ್ಲ, ಅಲ್ಲಿಗೆ ಬರಲಿ. ಮದುವೆ ಆದ್ಮೇಲೆ ಒಂದಕ್ಕಿಂತ ಕರ್ಕೊಂಬರೋಣ ಇಲ್ಲಿಕಂದ್ರೆ ನೀನು ಎಲ್ಲಿ ಕೇಳ್ತಿ ಹೇಳಿದ್ ಮಾತು? ಉನೇ ಎಣ್ಣೆನ ಅಲ್ಲಿಗೆ ಬರಕ್ಕೆ ಹೇಳು. ಅವ್ರ ಅಣ್ಣಗೋ ಯಾರಿಗೂ ಫೋನ್ ಮಾಡಿದ್ದಲ್ಲ ಅವಾಗೆ, ಆ ಚೌಟ್ರಿ ತಕ್ಕೆ ಬರಕ್ಕೆ ಹೇಳು. ಯಾಕಕ್ಕ ಮನೆ ಹತ್ರಕ್ಕೆ ಬರೋದು ಬೇಡ? ಬೇಡ ಬೇಡ, ಮದುವೆ ಆದ್ಮೇಲೆ ಮನೆ ಕರ್ಕೊಂಬಂದ್ರೆ ಆಯ್ತು. ಇವಾಗ ಚೌಟ್ರಿ ತಕ್ಕೆ ಬರಕ್ಕೆ ಹೇಳು. ಮನು ಕೇಳ್ತೀನಿ ಹಂಗಾದ್ರೆ ಫೋನ್ ಮಾಡು ಅಂತ. ನಾನು ಮನೆಗೆ ಕರ್ಸ್ಕೊಂಬಿಡೋಣ ಅಂತ ಅನ್ಕೊಂಡಿದ್ದೆ. ಬೇಡ ಬೇಡ, ಮದುವೆ ಆದ್ಮೇಲೆ ಬರಲಿ ಮನೆಗೆ, ಇವಾಗ ಏನು ಬೇಡ. ಮನು ಮನು ಏನ್ ಹೇಳಮ್ಮ ಬಾಯ್ಲೆ? ಇದೇನಿದ್ವ ಅಕ್ಕನ ತಂಗಿ 4 ಜನ ಹಿಂಗ್ ನಿಂತು ಬಿಟ್ಟಿದ್ದೀರಾ? ಏನ್ ಸಮಾಚಾರ? ನಿನ್ನ ಮದುವೆ ಆಗೋ ಹುಡುಗಿನ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಣ ಅಂತಪ್ಪ. ಅದಕ್ಕೆ ನಿಮ್ಮ ಅಮ್ಮನ ಕೇಳ್ತಾ ಇದ್ದೀನಿ. ಬೇಡ ಚೌಟ್ರಿಗೆ ಬರಲಿ, ಹೆಂಗೋ ಅರ್ಶನ ಇಕ್ಕ ಅಲ್ಲೆಲ್ಲ ಚೌಟ್ರಿ ಮಾತಾಡಿದ್ರಂತೆ ಚಿಕ್ಕದು, ಅಲ್ಲಿಗೆ ಬರಲಿ. ಮನೆಗೆ ಮದುವೆ ಆದ್ಮೇಲೆ ಕರ್ಕೊಂಬರೋಣ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಅಮ್ಮನ್ಕ. ಮನು ಹೋಗು, ಹುಡುಗಿ ಹೊರ್ಕ ಅವ್ರ ಅಣ್ಣಕೋ ಯಾರಿಗೋ ಫೋನ್ ಮಾಡಿ ಹೇಳೋಗ ಚೌಟ್ರಿ ತಕ್ಕ ಬರಲಿ. ಮನೆ ಹತ್ರಕ್ಕೆ ಬರೋದು ಬೇಡ ಬೇಡಮ್ಮ. ಬೇಡ ಹೋಗು, ಮದುವೆ ಆದ್ಮೇಲೆ ಕರ್ಕೊಂಬರೋಣ. ಹೋಗಪ್ಪ ಹೋಗು, ಹೇಳೋಗು. ಮತ್ತೆ ನೀವು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಕಾರ್ ತೆಗಿಯಾ, ನಮ್ಮನ್ನ ಅಲ್ಲಿ ಬಿಟ್ಬಿಟ್ಟು ಬರೀಯ ನೀನು? ಹಂಗೆ, ಸರಿ ಸರಿ ಆಯ್ತು. ಹೋಗು ಅಬ್ಬಿನ ಹೇಳೋಗುವ. ತಿರ್ಗೇನ ಇಲ್ಲಿಗೆ ಬಂದ್ಬಿಟ್ಟಾರ? ಸರಿ ದೊಡಮ್ಮ ಹೇಳ್ತೀನಿ. ಇದೇನಮ್ಮ 4 ಜನ ಅಕ್ಕನ ತಂಗಿಯವ್ರು ಹಿಂಗೆ ನಿಂತು ಬಿಟ್ಟಿದ್ರೆ? ಅಖಿಲಮ್ಮ, ಗುಡ್ಡಮ್ಮ, ಅಂಬುಜಮ್ಮ, ಕಾಮಾಕ್ಷಮ್ಮ, ಏನು ಹಿಂಗೆ ನಿಂತು ಬಿಟ್ಟಿದ್ರಿ? ಅಯ್ಯೋ ಹಂಗೇನಿಲ್ಲಪ್ಪ, ಹುಡುಗಿನ ಇಲ್ಲಿಗೆ ಕರ್ಸ್ಕೊಳ್ಳೋಣ ಅನ್ಕೊಂಡ್ರೆ ಇನ್ನು ಅರ್ಶಿನ ಶಾಸ್ತ್ರ ಎಲ್ಲ ಮಾಡಕ್ಕೆ ಯಾವ್ದು ಚಿಕ್ಕ ಚೌಟ್ರಿ ಮಾಡಿದಿರಂತಲ್ಲ, ಅಲ್ಲಿಗೆ ಬರ್ಲಿ ಮದುವೆ ಆದ್ಮೇಲೆ ಮನೆ ಕರ್ಕೊಂಬರೋಣ ಅಂತ. ಹೌದೇನಾ? ಸರಿ ಸರಮ್ಮ ಹಂಗಾದ್ರೆ. ಬರ್ರಿ ಬರ್ರಿ ಹೋಗೋಣ. ಹೇಳ್ದೇನ ಅವ್ರಿಗೆ ಫೋನ್ ಮಾಡಿ? ಹೇಳಿದ್ದೀನಿ ಬರ್ರಿ, ಅಲ್ಲಿಗೆ ಬರ್ತಾರಂತೆ. ಅಖಿಲ ಏನಾದ್ರು ಎತ್ಕೊಂಬತ್ತಿ? ಎಲ್ಲ ಎತ್ಕೊಂಡಿದ್ಯಾ ಅಕ್ಕ? ನೆನ್ನೆನೇ ಕಳಿಸ್ಬಿಟ್ಟಿದ್ದೀನಿ. ಇನ್ನೇನಿಲ್ಲ, ಹುಡುಗಿ ಬರ್ತಾರ ಅರ್ಶನ, ನಮ್ಮ ಅರ್ಶನದಕ್ಕ ಬೆಸ್ಕೊಂಡು ಇಕ್ಕೋದ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಹೋಗೋಣ. ಬರ್ರಮ್ಮ. ಅಕ್ಕ ಬತ್ತಾವ್ರೆ. ಹುಡುಗಿ ಒಳ್ಳೆ ಲಕ್ಷ್ಮವಾಗತ್ತಲ್ಲ ಅಖಿಲ? ಲಕ್ಷ್ಮವಾಗಿ ಅವಳಕ್ಕೋ. ಏನೇ ಹೆಸರು? ಪವಿತ್ರ ಅಕ್ಕ. ಅಖಿಲಮ್ಮ ಚೆನ್ನಾಗಿದ್ರಿನಮ್ಮ? ಇರಮ್ಮ ಚೆನ್ನಾಗಿದ್ರಿ. ಯಾಕೆ ಇಷ್ಟೊಂದು ಲೇಟು? ಅಯ್ಯೋ ನಾವು ಮನೆ ಹತ್ರಕ್ಕೆ ಹೋಗ್ಬಿಟ್ಟಿದ್ರಮ್ಮ. ಆಮೇಲೆ ಮನೋಜಪ್ಪನ ಫೋನ್ ಮಾಡಿದ್ನು, ಇಲ್ಲಿಗೆ ಬಂದ್ರಿ. ಇರಮ್ಮ, ಈ ಅಮ್ಮನ ನಮ್ಮ ದೊಡ್ಡಕ್ಕಮ್ಮ.
ಅಲ್ಲಿ ಮುಂದೆ ನಿಂತಿರೋ ಅಮ್ಮನು ಅಂಬುಜಮ್ಮನು 2ನೇ ಅಕ್ಕನು, ಕಾಮಾಕ್ಷಮ್ಮನು 3ನೇ ಅಕ್ಕನು. ಓ ನೀವು 4 ಜನ ಅಕ್ಕನ ತಂಗಿರಾ? ಹ್ಞೂ ಇರಮ್ಮ, 4 ಜನ ಅಕ್ಕನ ತಂಗಿರ. ಗಂಡ್ಮಕ್ಳು ಎಷ್ಟು ಜನಮ್ಮ? ಇಲ್ಲಮ್ಮ, ಇಲ್ಲ ಗಂಡ್ಮಕ್ಳು ಇಲ್ಲ. ನಮ್ಮ ಅಪ್ಪನು ನಮ್ಮ ಅಮ್ಮಂತ ನಾವೇ ಗಂಡ್ಮಕ್ಳು. ನಾನೇ ಎಲ್ಲ ನೋಡ್ಕೊಂತ ಇದ್ದೀನಮ್ಮ. ಇವರೆಲ್ಲ ಅವ್ರ ಪಾಡ್ಕವ್ರ, ಅವ್ರ ಮನೆಗ್ಲಾಗ ಅವ್ರೆ. ನಮ್ಮ ಅಪ್ಪನು ನಮ್ಮ ಅಮ್ಮನ ಕಟ್ಸಿದ ಮನೆ ಆಸ್ತಿ ಎಲ್ಲ ನಾನೇ ನೋಡ್ಕೊಂತ ಇದ್ದೀನಿ. ಆಂಟಿ ಚೆನ್ನಾಗಿದ್ದೀರಾ? ಹೂನಪ್ಪ ಚೆನ್ನಾಗಿದ್ದೀನೋ ಪರಮ್. ಹೇಳಿದ್ನು ಮನೋಜ್ ಎಲ್ಲನೂ. ಹಾ ಏನೋ ನೀನ್ ಮಾಡಿದ ಕೆಲಸ? ಇನ್ಮೇಲೆ ಆ ಥರ ಎಲ್ಲ ಮಾಡಲ್ಲ ಆಂಟಿ. ಹೆಂಗೋಪ್ಪ, ಈಗ ಮುಂದೆ ಆದ್ರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಇವಾಗ ಆತ್ಮೆ ಬಸಣ್ಣ ಪೋವಿ ಅವ್ರ ಅಪ್ಪನ, ಈ ಹುಡುಗನ ಅವ್ರ ಅಣ್ಣು, ಅವ್ರ ಅಮ್ಮನು, ಅವ್ರ ಅಪ್ಪನು. ಅಮ್ಮ ಎಲ್ಲಪ್ಪ ಪರಮ್? ಬರ್ತಾವಳೆ ಆಂಟಿ, ಬರ್ತಾವಳೆ. ಓ ಕಳಿಸಮ್ಮನ್ ಮುಂದೆ ಬಂದ. ಬಮ್ಮ ಬಾ, ಇನ್ನಷ್ಟು ಮುಂದಕ್ಕೆ ಬಾ. ಅಖಿಲಮ್ಮ, ನನ್ನ ಆದ್ನಿ ಭಾಗ್ಯ ಅಂತ. ಓ ಹೌದಮ್ಮ, ನಮ್ಮ ಮನೆ ನೋಡಕ್ಕ ಕೂಗಿಲ್ಲ? ಇಲ್ಲ ಅಖಿಲಮ್ಮ, ಕೂಗಿಲ್ಲ. ಪವಿಯೇ ಬಾಮ್ಮ. ಅಕ್ಕ ಹೋಗಕ್ಕ, ಆರತಿ ಮಾಡೋಗಕ್ಕ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಮನೆಯನ್ನು ಬೆಳಗಲು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ನಮ್ಮೆಲ್ಲರ್ಕಿನ್ನ ಅಷ್ಟು ಗುಣದಾಗ ಅವಳು ಜಾಸ್ತಿ ಮೃದು ಅಮ್ಮ. ನನ್ನ ತಂಗಿ ಹಾಕಿಲ್ಲ, ನೋಡ್ಕೊಮ್ಮ ಹುಷಾರಾಗಿ. ಅವಳ ಮನ್ಸಿಗೆ ಏನು ನೋವು ಮಾಡ್ತಿರಂಗೆ ನೋಡ್ಕೊಬೇಕು ನೀನು. ಆಯ್ತು ಅತ್ತೆ. ಯಾವತ್ತೂ ಅಖಿಲಮ್ಮನ ವಿರುದ್ಧವಾಗಿ ಯಾವ ಕೆಲಸನೂ ಮಾಡಲ್ಲ. ಅವ್ರ ಮನ್ಸಿಗೆ ನಾನು ಯಾವತ್ತೂ ನೋವು ಮಾಡಲ್ಲ. ಯಾಕ ಪಾಪ ಇನ್ನ ಇವಾಗ ಬರ್ತಾವಳ, ಅವಾಗ ಏನೇನು ಹೇಳ್ತಾ ಇದ್ದೆ ನೀನು? ಸುಮ್ಮನೆ ಇರಕ್ಕ. ಪರವಾಗಿಲ್ಲ ಅಖಿಲಮ್ಮ, ಹೇಳ್ಬೇಕು ಅವೆಲ್ಲನೂ. ಹೇಳಿ. ಪವಿತ್ರ, ಅಲ್ಲಿ ಹಿಂದ್ಗಡೆನೆ ರೂಮ್ ಐತೆ, ಅಲ್ಲಿ ಹೋಗಮ್ಮ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಿರೋಗು, ರೆಸ್ಟ್ ಮಾಡೋಗು. ಹಾ ಸರಿ ಅಖಿಲಮ್ಮ, ಆಯ್ತು. ಕಳಿಸ್ತಕ್ಕ ನಿಮ್ ರೂಮಗೆ ಕಳಿಸ ಇಟ್ಬಿಡೋಗಕ್ಕ. ಅರ್ಶನಕ್ಕೆ ಹೋಗಿ ಎತ್ಕೊಂಬಂದ್ರೆ ಆಯ್ತು. ನಿಮ್ ಕಳಿಸ ಎಲ್ಲಿ ಇಕ್ಕಿದಿರಕ್ಕ? ನಮ್ದು ಆ ರೂಮಗೆ ಇಕ್ಕಿದಿರಕ್ಕೋ? ಹ್ಞೂ ಸರಕ್ಕ, ಆಯ್ತು. ಏನಮ್ಮ ಪರಮ್? ಹಾ ನಮ್ಗೆಲ್ಲ ಶಾಕ್ ಕೊಟ್ಬಿಟ್ರಲ್ಲ. ಪವಿ ನಿನ್ ತಂಗಿ, ಪವಿ ನಿನ್ನ ಆದ್ನಿ ಅಂತ. ಹಾ ಏನಮ್ಮ ಚೆನ್ನಾಗಿದ್ಯಾ? ಹ್ಞೂ ಆಂಟಿ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಮ್ಮ. ಅಲ್ಲ ಮನು ಬಂದು ಹಿಂಗೆಲ್ಲ ಹೇಳಿದ ತಕ್ಷಣ ನಂಗೆ ನಂಬಕ್ಕೆ ಆಗಿಲ್ಲ. ನಿಮ್ಮಿಬ್ಬರು ನೋಡಿದ್ರೆ ಹಂಗೆ ಅನಿಸ್ತಾನೆ ಇರಲಿಲ್ಲ. ಹಾ ಏನಪ್ಪ ಪರಮ್, ನಿಂಗೇನು ಬುದ್ಧಿ ಇಲ್ಲ? ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅಂತ ನಿಂಗೇನು ಗೊತ್ತಾಗಲ್ಲ ಅಷ್ಟು ಮಾತ್ರ? ಹಾ ಏನೋ ನನ್ನ ತಪ್ಪಾಯ್ತು ಆಂಟಿ. ನಿನ್ನ ಮೇಲೆ ನನ್ನ ಪ್ರಾಣ ಕೊಟ್ಟಾದ್ರೂ ನಮ್ಮ ಅಮ್ಮ ಅಪ್ಪನ ನೋಡ್ಕೊತೀನಿ. ತಂದೆ ತಾಯಿಗೆ ಗೌರವ ಕೊಡ್ಬೇಕಪ್ಪ, ಗೌರವ ಕೊಡಬೇಕು. ನೀನು ಹಂಗೆಲ್ಲ ದೂಷಣೆ ಮಾಡ್ಕೊಡ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ಅವ್ರು ನೋಡ್ತಿದ್ರೆ ನಿಂಗೆ ಒಳ್ಳೇದಾಗ್ತೈತೇನೋ? ಹಾಂ ಒಳ್ಳೇದಾಗ್ತೈತಾ? ಏನಮ್ಮ ನೀನು ಸೊಸೆನು, ಅವ್ರೇನೋ ಗಂಡಸರು ಬಿಡು. ನಿಂಗೆಲ್ಲಾಗಿತ್ತಮ್ಮ ಬುದ್ಧಿ? ಹಾಂ ಇಲ್ಲ, ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ. ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ಆದರೂ ಚೆನ್ನಾಗಿ ನೋಡ್ಕೊಂಡ್ರಮ್ಮ ಈರಮ್ಮನ ಬಸಪ್ಪನ. ಅವ್ರ ಕೈ ಬಿಡ್ಬೇಡ್ರಿ ನೀವು. ಇಲ್ಲ ಆಂಟಿ, ಇನ್ಮೇಲೆ ಚೆನ್ನಾಗಿ ನೋಡ್ಕೊಂತೀರಿ. ಏಯ್ ಅರ್ಜುನ್ ಶಾಸ್ತ್ರ ಶುರು ಮಾಡೋದೇನೆ? ಇನ್ನಾರು ವರ್ಷಕ್ಕೆ ಇರಕ್ಕ. ಯಾಕಿಲ್ಲ, ನಾಳೆ ದೇವಸ್ಥಾನಕ್ಕೆಲ್ಲ ಹೇಳ್ಬಿಟ್ಟು ಬಂದದ? ಊನಕ ಬೆಳಗ್ಗೆ 5:30ಕ್ಕೆ ಮುಹೂರ್ತ. ಅಯ್ಯ ರಾಮ, ಅದೇನೆ ಅಷ್ಟು ಕತ್ಲಾಗೆ? ಹಾ ಒಂದು 9 ಗಂಟೆ 10 ಗಂಟೆ ನಂಗೆ ನೋಡ್ಬೋದಾಗಿತ್ತಲ್ಲ. ಇಲ್ಲಕ್ಕ, ಆ ಮುಹೂರ್ತದಾಗೆ ಚೆನ್ನಾಗೈತಂತೆ ಅವ್ರಿಬ್ರು ಹೆಸರು ಬಾಲಬೇಕು. ಅದಕ್ಕೆ ಅದೇ ಹೇಳ್ಬಿಟ್ಟು ಬಂದವ್ರು ನಮ್ಮ ಅವನು. ಓ ಸರಿ ಬಿಡಮ್ಮ.